ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಅವಘಡಗಳು ಅಲ್ಲಲ್ಲಿ ಸಂಭವಿಸುತ್ತಾ ಇದೆ. ಹಲವು ಕಡೆ ಮನೆಗೆ ನೀರು ನುಗ್ಗಿದ್ರೆ ಉಡುಪಿಯ ಉದ್ಯಾವರದಲ್ಲಿ ಶೇಖರ ಪೂಜಾರಿಯವರ ಮನೆ ಕುಸಿದು ಬಿದ್ದಿದೆ. ಮೊದಲು ಮನೆಯ ಹಿಂಬದಿ ಕುಸಿದು ಬಿದ್ದಿದ್ರಿಂದ ಮನೆಯವರೆಲ್ಲರೂ ಕೂಡ ಮನೆಯಿಂದ ಹೊರಬಂದು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಉದ್ಯಾವರದ ಪಿತ್ರೋಡಿ ಅಂಬಲ್ಪಾಡಿ ಭಾಗದಲ್ಲೂ ಮನೆಗೆ ನೀರು ನುಗ್ಗಿದ್ರಿಂದ ಜನ ಸಂಕಷ್ಟ ಪಡುವಂತಾಗಿದೆ. ಈಗಾಗಲೇ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಿನ್ನೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಘಡಗಳು, ಅನಾಹುತಗಳು ಕೂಡ ಸಂಭವಿಸಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಉದ್ಯಾವರದಲ್ಲಿ ಶೇಖರ್ ಪೂಜಾರಿ ಅನ್ನುವವರ ಮನೆ ಕೂಡ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೊದಲು ಮನೆಯ ಹಿಂಬದಿ ಕುಸಿತು, ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಮನೆಯವರು ಮನೆಯಿಂದ ಆದಷ್ಟು ಬೇಗ ಹೊರ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಪಾಯದಿಂದ ಕೂಡ ಪಾರಾಗಿದ್ದಾರೆ. ಉದ್ಯಾವರದ ಪಿತ್ರೋಡಿ, ಅಂಬಲ್ಪಾಡಿ ಭಾಗದಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಜನ ಸಂಕಷ್ಟ ಪಡುವಂತಾಗಿದೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ. ಇಡೀ ಒಂದು ರಸ್ತೆಯೆಲ್ಲ ಕೆರೆಗಳಾಗಿ ನದಿಗಳ ತರ ಮಾರ್ಪಾಡಾಗಿದೆ ಅನ್ನೋದನ್ನ ಜನ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ಮಳೆ ಬಂದ್ರೆ ಇನ್ನಷ್ಟು ಅನಾಹುತಗಳಿಗೆ ಕೂಡ ಕಾರಣ ಆಗುತ್ತೆ. ಆದ್ರೆ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ನಮ್ಮ ರಿಪೋರ್ಟರ್ ಆಗ್ಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಉಡುಪಿ ಜಿಲ್ಲಾಡಳಿತ ಮಾತ್ರ ಇನ್ನೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಚಿಕ್ಕಮಗಳೂರಲ್ಲಿ 10 ಅಡಿ ಉದ್ದದ ಕಾಳಿಂಗ ಸರ್ಪ ಸೆರೆಯಾಗಿದೆ. ಮನೆಯ ಗೋದಾಮಲ್ಲಿ ಅಡಗಿ ಕೂತಿದ್ದ ಕಾಳಿಂಗ ಸರ್ಪವನ್ನ ಎನ್ಆರ್ಪುರ ತಾಲೂಕಿನ ಮೇಗರಮಕ್ಕಿ ಪೃಥ್ವಿ ಅನ್ನುವರ ಮನೆಯಲ್ಲಿ ಸೆರೆ ಹಿಡಿಯಲಾಗಿದೆ. ಕಾಳಿಂಗ ಸರ್ಪ ಕಂಡು ಮನೆಯವರು ಭಯಭೀತರಾಗಿ ಚಿಕ್ರ ಅಗ್ರಹಾರ ವಲಯ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರು. ಮನೆ ಮಾಲೀಕ ಕೊಟ್ಟ ದೂರಿನ ಮೇಲೆ ಉರಗತಜ್ಞ ಹರೀಂದ್ರ ಕಾಳಿಂಗ ಸರ್ಪ ಸೆರೆ ಹಿಡಿದು ಅರಣ್ಯ ಇಲಾಖೆಯ ಸಿಬ್ಬಂದಿ ನೇತೃತ್ವದಲ್ಲಿ ಕಾಡಿಗೆ ಬಿಟ್ಟಿದ್ದಾರೆ.